ಶಕ್ತಿಸೌಧವನ್ನ ಪ್ರವಾಸಿ ತಾಣ ಮಾಡಿದ ಸರ್ಕಾರ. ವಿಧಾನಸೌಧ ವೀಕ್ಷಣೆಗೆ ಶುಲ್ಕ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ಗೈಡೆಡ್ ಟೂರ್ ವ್ಯವಸ್ಥೆಯನ್ನ ಜಾರಿ ಮಾಡಿದ ಸರ್ಕಾರ. ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ಪ್ರವೇಶ ಶುಲ್ಕ ನೀಡಿ ನೀವು ವಿಧಾನಸೌಧವನ್ನ ವೀಕ್ಷಣೆ ಮಾಡಬಹುದು. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಶುಲ್ಕ ನೀಡಿ ಫೀಸ್ ಕೊಟ್ಟು ವೀಕ್ಷಣೆಯನ್ನು ಮಾಡಬಹುದು. ಹಣ ಮಾಡೋಕ್ಕೆ ಸರ್ಕಾರದಿಂದ ಇದು ಹೊಸ ಐಡಿಯಾನಾ ಅಂತೇಳಿ ಪ್ರಶ್ನೆಗಳನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ವಿಧಾನಸೌಧ ನೋಡೋದಕ್ಕೂ ಕಾಸು ಕೊಡಬೇಕು. ಗೈಡೆಡ್ ಟೂರ್ ವ್ಯವಸ್ಥೆ ಹಿಂದಿದೆ ಸರ್ಕಾರದ ತಂತ್ರ. ಪ್ರವೇಶ ಶುಲ್ಕ ನೀಡಿ ವಿಧಾನಸೌಧ ವೀಕ್ಷಣೆಗೆ ಈಗ ಸರ್ಕಾರ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಹಣ ಮಾಡೋಕ್ಕೆ ಸರ್ಕಾರ ಹೊರಟಿದೆಯಾ ಎನ್ನುವುದಾಗೂ ಕೂಡ ಒಂದಷ್ಟು ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ನೀವು ಕೂಡ. ಪ್ರವಾಸೋದ್ಯಮ ಇಲಾಖೆಗೆ ಈಗ ಷರತ್ತುಬದ್ಧ ಅನುಮತಿಯನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳಿದರೆ ಗೈಡೆಡ್ ಟೂರ್ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲಾದರೂ ಹೋದರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಟೈಮಿಂಗ್ಸ್ ಫಿಕ್ಸ್ ಮಾಡಲಾಗಿದೆ. ವಿಧಾನಸೌಧ ನೋಡೋದಕ್ಕೂ ಕಾಸು ಕೊಡಬೇಕು. ಲೆಕ್ಕ ಹಾಕಿ. ಗೈಡೆಡ್ ಟೂರ್ ವ್ಯವಸ್ಥೆ ಹಿಂದಿದೆ ಸರ್ಕಾರದ ತಂತ್ರ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರವೇಶ ಶುಲ್ಕ ನೀಡಿ ವಿಧಾನಸೌಧ ವೀಕ್ಷಣೆಗೆ ಸರ್ಕಾರ ಅಸ್ತು ಅಂತ ಹೇಳಿದೆ. ಶಕ್ತಿಸೌಧ ಪ್ರವಾಸಿ ತಾಣವನ್ನಾಗಿ ಶಕ್ತಿಸೌಧವನ್ನು ಮಾಡಿರುವಂಥದ್ದು. ಗೈಡೆಡ್ ಟೂರ್ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ಇಲ್ಲಿ ಒಂದು ವಿಚಾರ ಅಂತೂ ವೆರಿ ಕ್ಲಿಯರ್, ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು, ಸರ್ಕಾರ ಹಣ ಮಾಡೋಕ್ಕೆ ಈ ರೀತಿಯಾದಂಥ ಹೊಸ ಐಡಿಯಾಗಳನ್ನು ಮಾಡ್ತಾ ಇದೆಯಾ ಎನ್ನುವಂಥದ್ದಾಗಿ. ವಿಧಾನಸೌಧ ನೋಡೋದಕ್ಕೂ ಕಾಸು ಕೊಡಬೇಕು ಅಂತ ಹೇಳಿದರೆ ನಾವು ಆಯ್ಕೆ ಮಾಡಿ ಕಳುಹಿಸಿದಂಥ ಜನಪ್ರತಿನಿಧಿಗಳೇ ಅಲ್ಲಿರೋದು, ಅದನ್ನು ನೋಡೋಕ್ಕೂ ಕಾಸು ಕೊಡಬೇಕು. ಗೈಡೆಡ್ ಟೂರ್ ವ್ಯವಸ್ಥೆ ಹಿಂದೆ ಸರ್ಕಾರದ ತಂತ್ರ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರವೇಶ ಶುಲ್ಕ ನೀಡಿ ವಿಧಾನಸೌಧ ವೀಕ್ಷಣೆಗೆ ಈಗ ಸರ್ಕಾರ ಅಸ್ತು ಅಂತ ಹೇಳಿದೆ. ಭದ್ರತೆ ವಿಚಾರವಾಗೂ ಕೂಡ ಇಲ್ಲಿ ಗಮನ ಹರಿಸ್ತಾ ಹೋಗಬೇಕಾಗುತ್ತೆ. ಯಾವ ರೀತಿಯಾದಂಥ ಭದ್ರತಾ ವ್ಯವಸ್ಥೆಯನ್ನು ಕೊಡ್ತಾರೆ ಅಂಥೇಳಿ. ಯಾಕಂತ ಹೇಳಿದರೆ ರಾಜ್ಯದ ಆಡಳಿತ ವ್ಯವಸ್ಥೆಯ ಕುರಿತಂತೆ ಚರ್ಚೆ ಆಗುವಂಥ ಜಾಗ ಅದು. ಅಲ್ಲಿ ಆ ಜಾಗವನ್ನೇ ಈ ರೀತಿಯಾಗಿ ಟೂರಿಸಮ್ಗೆ ಕೊಟ್ಟರೆ ಪ್ರವಾಸಿಗರು ಬಂದು ಹೋಗ್ತಾ ಇದ್ದರೆ 8ರಿಂದ ಸಂಜೆ 6 ಗಂಟೆವರೆಗೆ ಶುಲ್ಕ ನೀಡಿ ವೀಕ್ಷಣೆಯನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ವಿಧಾನಸೌಧವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿದೆ ಈಗ ಸರ್ಕಾರ. ಇಲ್ಲೊಂದು ಕಡೆ ಗಮನಿಸ್ತಾ ಹೋಗೋದಾದರೆ ಹಣ ಮಾಡೋಕ್ಕೆ ಸರ್ಕಾರದಿಂದ ಇದು ಹೊಸ ಐಡಿಯಾವಾ ಎನ್ನುವಂಥದ್ದಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭದ್ರತೆ ವಿಚಾರದಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿರುತ್ತೆ. ರಾಜಪ್ಪ, ಈ ಸಂಬಂಧ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಇದನ್ನ ನೇರವಾಗಿ ಹಣ ಮಾಡುವಂತ ಪ್ರವೃತ್ತಿ ಅಂತ ಹೇಳಿ ಬರೋದಿಲ್ಲ. ಯಾಕಂದ್ರೆ ಸರ್ಕಾರ ಅದ್ರಲ್ಲಿ ಹಾಕಿರುವಂತದ್ದು ಕೇವಲ ರಜಾ ದಿನಗಳಲ್ಲಿ ಮಾತ್ರ ಅನ್ನೋದು ಒಂದು. ಎರಡು ವಿಷಯ, ಸಾರ್ವತ್ರಿಕವಾಗಿ ಸಾರ್ವಜನಿಕರು ವಿಧಾನಸೌಧದ ಮುಂಭಾಗದಲ್ಲಿ ನಿಂತು ಅಲ್ಲಲ್ಲಿ ಏನು ಸಾಟರ್ಡೆ ಇರ್ಬೋದು, ಸಂಡೇ ಇರ್ಬೋದು ಅಂತ ರಜಾ ದಿನ ಸಂದರ್ಭಗಳಲ್ಲಿ ಅಲ್ಲಿ ಬಂದು ವಿಧಾನಸೌಧ ಮುಂಭಾಗದಲ್ಲಿ ನಿಂತ್ಕೊಳ್ಳುವಂತದ್ದು ಇರ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ಚಟುವಟಿಕೆ ನಡೆಸಿರ್ಬೋದು. ಕೇವಲ ಸಂಜೆ ಮತ್ತು ಮಾರ್ನಿಂಗ್ ಟೈಮ್ ಮಾತ್ರ ಸಂಜೆ ವೇಳೆನಲ್ಲಿ ಜಾಸ್ತಿ ಜನ ಬರುವಂತದ್ದು ವಿಧಾನಸೌಧ ನೋಡ್ಲಿಕ್ಕೆ ಬರ್ತಾರೆ. ಅಂತವರು ಸಾರ್ವಜನಿಕರು ಯಾರೇ ಆಗ್ಲಿ ಅವರು ಬೀದಿಯಲ್ಲಿ ನಿಂತು ವಿಧಾನಸೌಧ ಸೌಂದರ್ಯನೇನು ಸವಿಯೋದು ಬೇಡ, ಅದ್ರ ಬದಲಾಗಿ ವಿಧಾನಸೌಧ ಆವರಣಕ್ಕೆ ಬರಲಿ ಅನ್ನೋದು ಒಂದು ಉದ್ದೇಶ. ಎರಡನೇದಾಗಿ ವಿದ್ಯುತ್ ದೀಪಾಲಂಕಾರವನ್ನ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ವಿಧಾನಸೌಧ ಒಳಗಡೆ ಬಿಡುವಂತದ್ದು ಮಾಡಬೇಕು ಅನ್ನೋದು. ಮೂರನೇದಾಗಿ ಶುಲ್ಕವನ್ನ ಈಗ ವಿಧಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರೆ ಶುಲ್ಕವನ್ನು ವಿಧಿಸುವಂತದ್ದು ಕಾರಣ ಏನು ಅಂತ ಇನ್ನು ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಆದ್ರೆ ಕೊಟ್ಟಿರುವಂತದ್ದು ಗೈಡ್ಗಳಿಗೋಸ್ಕರ ಒಂದು 30 ಜನ ಒಂದು ತಂಡವನ್ನ ಏನ್ ಮಾಡ್ತಾರೆ, ಆ ತಂಡಕ್ಕೆ ಒಂದು ಗೈಡ್ ಅನ್ನ ನೇಮಕ ಮಾಡ್ತೀವಿ. ಆ ಗೈಡ್ಗಳಿಗೋಸ್ಕರ ಪೇ ಮಾಡ್ಲಿಕ್ಕೋಸ್ಕರ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಾ ಇದಾರೆ. ಹಾಗಾಗಿ ಇದನ್ನ ಏನು ಎಷ್ಟು ನಿಗದಿಯನ್ನು ಮಾಡ್ತಾರೆ, ನಾಮಿನಲ್ ನಿಗದಿ ಮಾಡ್ತಾರ ಅಥವಾ ಜಾಸ್ತಿ ನಿಗದಿ ಮಾಡ್ತಾರ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರನೇ ಪ್ರವಾಸಿಗರಿಗೆ ಬರುವಂತವ್ರಿಗೆ ಅಥವಾ ಸಾರ್ವಜನಿಕರಿಗೆ ಗೈಡ್ಗಳಿಗೆ ನಿಯೋಜನೆ ಮಾಡ್ತಾರೆ. ಆ ನಿಯೋಜನೆ ಮಾಡೋ ಗೈಡ್ಗಳಿಗೆ ಮತ್ತು ಇಲ್ಲಿನ ಮೇಂಟೆನೆನ್ಸ್, ವಿದ್ಯುತ್ ದೀಪಾಲಂಕಾರ ಮತ್ತು ಇತರ ಮೇಂಟೆನೆನ್ಸ್ ಖರ್ಚಿಗೋಸ್ಕರ ಅಂತ ಅನ್ನೋದನ್ನ ಅವರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಅದು ಸಂಬಂಧಪಟ್ಟಂತೆ ಸೂಕ್ತವಂತ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ಎಷ್ಟು ಖರ್ಚು ವೆಚ್ಚ ಬರುತ್ತೆ, ಕೇವಲ ರಜಾ ದಿನಗಳು, ವಿಶೇಷವಾಗಿ ಸಾಟರ್ಡೆ ಇರ್ಬೋದು, ಸಂಡೇ ಇರ್ಬೋದು, ಅಥವಾ ಏನು ಸರ್ಕಾರಿ ರಜಾ ಸರ್ಕಾರಿ ಕಚೇರಿ ಕೆಲಸದ ಅವಧಿಯನ್ನು ಹೊರತುಪಡಿಸಿ ಉಳಿದ ದಿನಗಳಿಗೆ ಮಾತ್ರ ಇದು ಈ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಎಷ್ಟು ಜನ ಬರ್ತಾರೆ, ಒಂದ್ ದಿನಕ್ಕೆ ಎಷ್ಟು ಜನ ಬರ್ತಾರೆ, ಅಥವಾ ಈ ಯಾವ ಸಂದರ್ಭದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋದನ್ನ ಅದನ್ನ ಪರಿಗಣಿಸಿ ಅದನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಸರ್ಕಾರದ ಉದ್ದೇಶ
ಇಲ್ಲಿ ಟೂರಿಸಂ ಡೆವಲಪ್ ಮಾಡದ ಅಥವಾ ಬೇರೆ ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನ ಪ್ರಮುಖವಾಗಿ ವಿಷಯ ಗಮನಿಸಬೇಕಾಗತ್ತೆ. ಇನ್ನು ಎರಡನೇದಾಗಿ ದೀಪಾಲಂಕಾರವನ್ನ ಮಾಡಲಾಗ್ತಾ ಇದೆ. ದೀಪಾಲಂಕಾರ ಸಂದರ್ಭದಲ್ಲಿ ಸಾರ್ವಜನಿಕರು ವಿಧಾನಸೌಧ ಒಳಗಡೆ ಬರ್ಲಿಕ್ಕೆ ಸಂಜೆ ಮೇಲೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋದು, ಒಂದು ಆಹಾರ ಮೇಳ ಇರ್ಬೋದು ಅಥವಾ ಕ್ಯಾಂಟೀನ್ ಸೌಲಭ್ಯ ಇರ್ಬೋದು, ಈ ರೀತಿ ಮಾಡೋ ಮೂಲಕ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅದರ ಭಾಗವಾಗಿ ಈ ಸಾರ್ವಜನಿಕರಿಗೆ ಎಂಟ್ರಿಗೆ ಅವಕಾಶನ ಕೊಡ್ತಾರೆ ಅನ್ನೋದು. ಇತ್ತೀಚೆಗೆ ಏನು ಪುಸ್ತಕ ಮೇಳ ಮಾಡಲಾಗಿತ್ತು, ಆ ಪುಸ್ತಕ ಮೇಳ ಸಂದರ್ಭದಲ್ಲಿ ಸುಮಾರು ವಿಧಾನಸೌಧಕ್ಕೆ ಸುಮಾರು 15ರಿಂದ 20 ಲಕ್ಷ ಜನ ಪುಸ್ತಕ ಮೇಳಕ್ಕೆ ವಿಸಿಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಫ್ರೀ ಎಂಟ್ರಿನ ವಿಧಾನಸಭೆ ಕಲ್ಪಿಸಲಾಗಿತ್ತು. ಕೇವಲ ವಿಧಾನಸಭೆಗೆ ಅಲ್ಲ, ವಿಧಾನಸಭೆ ಸಭಾಂಗಣಕ್ಕೂ ಸಹ ಸಾರ್ವಜನಿಕರನ್ನು ಬಿಡುವ ಮೂಲಕ ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೀತವೆ, ವಿಧಾನಸಭೆ ಸಭಾಂಗಣ ಹೇಗಿರುತ್ತೆ ಅಂತ ಸಾರ್ವಜನಿಕರಿಗೂ ಸಹ ಅದು ಅವಕಾಶವನ್ನು ನೋಡುವಂತ ಅವಕಾಶವನ್ನ ಸ್ಪೀಕರ್ ಕಲ್ಪಿಸಿದ್ರು. ಹಾಗಾಗಿ ಇದು ನಮ್ಮ ರಾಜ್ಯದ ಇದು ಶಕ್ತಿ ಸೌಧ. ಹಾಗಾಗಿ ಸಾರ್ವಜನಿಕರು ವಿಧಾನಸೌಧಕ್ಕೆ ಬರ್ಬೋದು. ಆದ್ರೆ ಫಾರ್ ದ ಏನು ಕಾಸ್ಟ್ ಅಂತ ಅನ್ನೋದನ್ನ ಸೇವಿಂಗ್, ಆ ಕಾಸ್ಟ್ ಅಂತ ಅನ್ನೋದು ಕೇವಲ ಆ ದಿನ ಹೆಚ್ಚುವರಿಯಾಗಿ ಡ್ಯೂಟಿ ಮಾಡುವಂತ ಪೊಲೀಸ್ ಅಧಿಕಾರಿಗಳಿಗಿರ್ಬೋದು ಅಥವಾ ಅಲ್ಲಿ ಮೇಂಟೈನ್ ಮಾಡುವಂತ ಈ ಒಂದು ಗೈಡ್ ಮಾಡುವಂತವ್ರಿಗಿರ್ಬೋದು, ಕುಡಿಯೋ ನೀರು ಇರ್ಬೋದು, ಮತ್ತೆ ಈ ತರ ಆರೋಗ್ಯ ಸೌಲಭ್ಯ ಸಂಬಂಧಪಟ್ಟಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು ಮತ್ತು ಶೌಚಾಲಯ ಇರ್ಬೋದು, ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಈ ಒಂದು ಹಣವನ್ನ ನಿಗದಿ ಮಾಡಿದ್ದೇವೆ ಅಂತ ಅನ್ನೋದನ್ನ ಇನ್ನೂ ಸಹ ಅವರು ಅಧಿಕಾರಿಗಳು ಈಗ ಕೊಟ್ಟಿರುವಂತಹ ನಿಬಂಧನೆಗಳನ್ನು ಕೊಟ್ಟಿದ್ದಾರೆ. ನಿಬಂಧನೆಗಳು ಅಥವಾ ಷರತ್ತುಗಳಲ್ಲಿ ಇವನ್ನ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಯಾವೆಲ್ಲ ನಿಬಂಧನೆಗಳನ್ನ ಇದು ಒಳಪಟ್ಟು DPR ನವರು ಇದನ್ನ ಏನು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು DPR ಕೊಟ್ಟಿದ್ದಾರೆ. DPR ನವರು ಈ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ DPR ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ DPR ಗೆ ಯಾವೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ, ಎಷ್ಟು ದರವನ್ನು ನಿಗದಿ ಮಾಡಿ ಅಂತ ಹೇಳಿದ್ದಾರೆ, ಮತ್ತು ಯಾವ ರೀತಿ ಮೇಂಟೆನೆನ್ಸ್ ಸಿಸ್ಟಮ್ ಬಗ್ಗೆ ಇನ್ನೂ ಸ್ಪಷ್ಟ ಸೂಚನೆ ಇಲ್ಲ. ಮತ್ತು ಅದನ್ನ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡೋ ಬಗ್ಗೆನೂ ಸಹ ಬುಕ್ಕಿಂಗ್ ಮಾಡೋ ಸಂದರ್ಭದಲ್ಲಿ ಪೇ ಮಾಡ್ಬೇಕಾ, ಅವರ ಪ್ರೂಫ್ ಅನ್ನು ಕೊಡ್ಬೇಕಾಗತ್ತೆ, ಸೆಕ್ಯೂರಿಟಿ ಪರ್ಪಸ್ ಏನೆಲ್ಲ ಇದೆ ಅದನ್ನ ಚೆಕಪ್ ಎಲ್ಲ ನೀವು ಫುಲ್ಫಿಲ್ ಮಾಡ್ಬೇಕಾಗತ್ತೆ ಅನ್ನೂ ಸಹ ಕಂಡೀಷನ್ ಹಾಕಲಾಗಿದೆ. ಹಾಗಾಗಿ ಇದು ಇನ್ನೂ ಸಹ ಸರ್ಕಾರ ಈ ಒಂದು ಆದೇಶನ ಹೊರಡಿಸಿರುವಂತದ್ದು. ಇದನ್ನ ಸಾರ್ವಜನಿಕರು ಯಾವ ತರ ಸ್ವೀಕರಿಸ್ತಾರೆ ಮತ್ತು ಸರ್ಕಾರ ಈ ಒಂದು ಏನು ಹಣವನ್ನ ಸ್ವೀಕಾರ ಮಾಡಬೇಕು ಅಥವಾ ಏನು ಫೀಸ್ ಅನ್ನ ಹಾಕಬೇಕು ಅಂತ ಅನ್ನೋದು ಅದು ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗಿದೆ. ಸರ್ಕಾರನ ಪರಿಶೀಲನೆ ಮಾಡುತ್ತಾ ಇವೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಕಾಪಾಡಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ತಮ್ಮ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಒಂದು ಕಡೆಯಲ್ಲಿ ಶಕ್ತಿ ಸೌಧ ಅಂತ ಕರೆಸಿಕೊಳ್ಳುವಂಥ ವಿಧಾನಸೌಧ ಸದ್ಯ ಇದನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅನ್ನುವಂಥದ್ದು ವೆರಿ ಕ್ಲಿಯರ್. ವಿಧಾನಸೌಧದ ವೀಕ್ಷಣೆಗೆ ಶುಲ್ಕ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ. ಗೈಡೆಡ್ ಟೂರ್ ವ್ಯವಸ್ಥೆ ಮಾಡೋಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ಪ್ರವೇಶ ಶುಲ್ಕ ನೀಡಿ ಶಕ್ತಿ ಸೌಧವನ್ನು ವೀಕ್ಷಣೆ ಮಾಡ್ಬೋದು. ಅದು ವೀಕೆಂಡ್ ದಿನಗಳಲ್ಲಿ ಮಾತ್ರ. ಹಣ ಮಾಡೋಕ್ಕೆ ಸರ್ಕಾರದಿಂದ ಹೊಸ ಐಡಿಯಾ ಅನ್ನುವಂಥದ್ದಾಗಿ ಸಾರ್ವಜನಿಕರು ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಆಗಲೇ ಹೇಳ್ತಾ ಇದ್ದೆ ನಾನು. ಇಲ್ಲಿ ಭದ್ರತೆ ವಿಚಾರವಾಗೂ ಕೂಡ ಪರಿಶೀಲನೆ ಆಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಪುಸ್ತಕ ಮೇಳದ ಸಂದರ್ಭದಲ್ಲಿ ಜನ ಎಂಟ್ರಿನ ಕೊಟ್ಟಿದ್ದರು ವಿಧಾನಸೌಧಕ್ಕೆ. ಅಲ್ಲೂ ಕೂಡ ಭದ್ರತೆ ವಿಚಾರವಾಗಿ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಆಗಿದ್ವು. ಹಾಗೆಯೇ ಈಗ ಗಮನಿಸ್ತಾ ಇರ್ಬೋದು, ವಿಧಾನಸೌಧಕ್ಕೆ ಪ್ರವಾಸಿಗರ ಎಂಟ್ರಿ ಕೂಡ ಇದೆ ಎನ್ನುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.